ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ ಆಗಿರುವ HCG ಹಾಸ್ಪಿಟಲ್ ಬಗ್ಗೆ ಹಿಂದೆ ಅಲ್ಲೇ ಎಥಿಕ್ಸ್ ಕಮಿಟಿನಲ್ಲಿ ಇದ್ದ ಅವರು ಚೇರ್ಮನ್ರವರು ಕೆಲವೊಂದು ವಿಷಯಗಳನ್ನು ರೈಸ್ ಮಾಡಿದರು. ಆಮೇಲೆ ಬೇರೆ ರೀತಿಯ ದೂರುಗಳು ಕೂಡ ನಮಗೆ ಬಂದಿದೆ. ಅಲ್ಲಿ ಎಥಿಕ್ಸ್ ಕಮಿಟಿ ಯಾವ್ಯಾವ ರೀತಿಯಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಪಾಲನೆ ಮಾಡಬೇಕು ಅದನ್ನೆಲ್ಲ ಪಾಲನೆ ಮಾಡ್ತಾ ಇಲ್ಲ ಅಂತ ರೀತಿಯಲ್ಲಿ ಅದಕ್ಕೆ ಅದು ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಯಾರು ಡೈರೆಕ್ಟರ್ ಇದ್ದಾರೋ ಅವರಿಗೆ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಲಿಕ್ಕೆ ನಾವು ಪತ್ರವನ್ನು ಬರೆದಿದ್ದೀವಿ. ಯಾಕಂದರೆ ಅವರು ಹಲವಾರು ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಿರ್ತಾರೋ ಅದನ್ನ ಪ್ರಕಾರ ಇವರು ಎಥಿಕ್ಸ್ ಫಾಲೋ ಮಾಡಿ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಬೇಕು. ಅದನ್ನೆಲ್ಲ ಪಾಲನೆ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಈಗ ನಮಗೆ ದೂರು ಬಂದಿದ್ದೆ ಯಾವಾಗ ಅಂತ ನಾವು ಮಾತನಾಡೋದಕ್ಕಿಂತ ದೂರು ಬಂದ ತಕ್ಷಣ ನಾವು ಅದನ್ನು ಯಾರು ಸಂಬಂಧಪಟ್ಟ ತನಿಖೆ ಮಾಡುವ ಅಧಿಕಾರಿ ಇದ್ದಾರೋ ಅವ್ರ ಗಮನಕ್ಕೆ ಲಿಖಿತವಾಗಿ ನಾವು ಅವ್ರ ಗಮನಕ್ಕೆ ತಂದು ಇದನ್ನು ಇಮಿಡಿಯೇಟ್ ನೀವು ಕ್ರಮ ತಗೋಬೇಕಂತ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈಗ ಇನ್ನು ಮುಂದೆ ಅವ್ರು ಏನು ಎನ್ಕ್ವೈರಿ ಮಾಡ್ತಾರೋ ಅದರ ಬೇಸಿಸ್ ಮೇಲೆ ಅವರು ಅದನ್ನು ತಮ್ಮ ವ್ಯಾಪ್ತಿಗೆ ತಗೊಳ್ತಾರೆ. ಸರ್, ಈಗ ನೀವೇನಾದರೂ ಕಮಿಟಿ ಮಾಡಿದ್ರೆ ಸರ್ ಇದ್ರ ಬಗ್ಗೆ? ಇಲ್ಲ, ಇದು ಅವರ ಅಧಿಕಾರ ವ್ಯಾಪ್ತಿಗೆ ಬರೋದ್ರಿಂದ ಅವ್ರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದು. ಒಂದು ವೇಳೆ ನಮ್ಮ ಇದರಲ್ಲಿ ಇದ್ರೆ ನಾವು ಅದಕ್ಕೆ ಸೂಕ್ತ ಕ್ರಮವನ್ನು ವಹಿಸುತ್ತೀವಿ. ಸರ್, ಪೇಷಂಟ್ಸ್ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರಾ ಹೇಗೆ ಇದ್ರ ಬಗ್ಗೆ? ಇಲ್ಲ, ಇದು ಹೆಚ್ಚಿಗೆ ಇದ್ರ ಬಗ್ಗೆ ಮಾತನಾಡೋದು ಸೂಕ್ತ ಇಲ್ಲ. ನಾವು ಈಗ ಏನು ಮಾಡಿದೀವಿ ಅಂದರೆ ಏನು ನಮಗೆ ಕಂಪ್ಲೇಂಟ್ಸ್ ಬಂದಿದೆಯೋ ಅದನ್ನು ಸಂಬಂಧಪಟ್ಟ ಕಂಪಿಟೆಂಟ್ ಅಥಾರಿಟಿ ಗಮನಕ್ಕೆ ತಂದ ಮೇಲೆ ಅವರು ಅದನ್ನು ನೋಡ್ಕೊಳ್ತಾರೆ. ನಾವು ಅದರ ಬಗ್ಗೆ ಜಾಸ್ತಿ ಮಾತನಾಡಿದರೆ ಅದು ನಾಳೆ ತಪ್ಪಾಗ್ತದೆ. ಸೊ ಅವ್ರಿಗೆ ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೋ ಅವ್ರ ಗಮನಕ್ಕೆ ತಂದು ಇದ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ವಿನಂತಿ ಮಾಡ್ಕೊಂಡಿದ್ದೀವಿ.